ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇದು ಮೋತಿಚೂರ್ ಲಡ್ಡುದ ರೆಸಿಪಿ ನಿಮ್ಮೊಂದಿಗೆ ತೊಗೊಂಬಂದನು. ಇನ್ನೂ ಅಂತೂ ಪಂಚಮಿ ಸಮೀಪ ಅಂತೂ ಆಲ್ಮೋಸ್ಟ್ ನಾನು ಎಷ್ಟು ಥರ ಉಂಡೆ ಮಾಡ್ತಾನಲ್ಲ ಅದನ್ನೆಲ್ಲ ವಿಡಿಯೋಗಳು ನಿಮ್ಮೊಂದಿಗೆ ಹಂಚ್ಕೊತಾನು. ಇದನ್ನೊಂದು ಸ್ವಲ್ಪ ಮೊದಲು ಬೇಗನೆ ಕಟ್ಟಿದ್ನಿ, ಒಂದು ಸ್ವಲ್ಪ ಫಂಕ್ಷನ್ಗೆ ಹೋಗೋದಿತ್ತು, ಅದಕ್ಕೋಸ್ಕರ ಇವನು ಮೊದಲು ಸ್ವಲ್ಪ ಬೇಗನೆ ಕಟ್ಟಿದನು. ನಿಮಗೆ ಇದರ ವಿಡಿಯೋ ತೋರಿಸ್ತಾನು. ಇದನ್ನು ದಿಢೀರ್ನೆ ಮನೆಯಲ್ಲೇ ಮಾಡ್ಕೋಬೋದು. ಈ ಉಂಡೆ ಮಾಡ್ಕೊಳಕ ಒಂದೇಳೆ ಪಾಕ ಮತ್ತು ಎಳೆ ಪಾಕ ಅದು ಅಂತಾರಲ್ಲ, ಏರ್ ಪಾಕ ಆ ಟೈಪ್ ಏನಿಲ್ಲ. ಇದನ್ನು ದಿಢೀರ್ನೆ ಈಸಿಯಾಗಿ ಮತ್ತು ಮನೆಯಲ್ಲೇನ ಈ ರೀತಿ ಮಾಡ್ಕೋಬೋದು. ಉಂಡೆ ಮಾತ್ರ ರುಚಿ ಆಕತಿ. ಒಮ್ಮೆ ನೀವು ಮಾಡಿದ್ರಿ ಅಂದ್ರೆ ಪದೇ ಪದೇ ಮಾಡ್ಕೋತೀರಿ. ಇದನ್ನು ಮಾಡ್ಕೊಳಕ್ಕೆ ನಾನು 1 kg ಅಷ್ಟು ಮೋತಿಚೂರ್ ಕಾಳು ತರಿಸಿದ್ನಿ. ಈ ರೀತಿಯಾಗಿರ್ತಾವೆ ನೋಡ್ರಿ ಮೋತಿಚೂರ್ ಕಾಳು. ಸಣ್ಣ ಕಾಳು ತರಿಸ್ಬೇಕು, ಭಾಳ ದಪ್ಪ ಕಾಳು ತರಿಸ್ಬಾರ್ದು. ಮತ್ತು ಅವನ್ನ ಒಂದು ಸ್ವಲ್ಪ ಸಕ್ರೆ, ಗೋಡಂಬಿ, ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ, ಇವಿಷ್ಟು ಎಲ್ಲ ಮೊದಲಿಗೆ ರೆಡಿ ಮಾಡಿ ಇಟ್ಕೋಬೇಕು. ನಾನಿಲ್ಲೇ ನಿಮ್ಗೆ ಅಳತಿ ತೋರಿಸೋ ಸಂಬಂಧ ಒಂದು ಬೌಲೇ ಅಳತಿ ಮಾಡಾಕತ್ತೇನೋ, ಅಂದ್ರೆ ನಿಮಗೆ ಸಕ್ಕರೆ ಹಾಕೊಳಕ್ಕೆ ಅಳತಿ ಗೊತ್ತಾಗಂಗಿಲ್ಲಲ್ಲ, ಅದಕ್ಕೋಸ್ಕರ ನಾ ಯಾವಾಗ ಮಾಡಿರೋನು ಇದೇ ರೀತಿ ಅಳತಿ ಮಾಡ್ಕೋತಾನು. ಇವು 6 ಬಟ್ಲ ಮೋತಿಚೂರ್ ಕಾಳು ಅದಾವು. ಅದಕ್ಕೋಸ್ಕರ ನಾನು ಇದಕ್ಕೆ 3 ಬಟ್ಲ ಸಕ್ಕರೆ ಹಾಕೊಂಡನು, ಸೇಮ್ ಬೌಲೇನ. ಅದಕ್ಕೆ ಇದು 6 ಬಟ್ಲ ಇದ್ದದಕ್ಕೆ 3 ಬಟ್ಲ ಸಕ್ಕರೆ ಹಾಕೋಬೇಕು. ಇಲ್ಲಿ ನೋಡ್ರಿ, ಇವು 6 ಬಟ್ಲ ಮೋತಿಚೂರ್ ಕಾಳದು. ಇದೇ ಸೇಮ್ ಬಟ್ಟಲೇನ ನಾನು 3 ಬಟ್ಲ ಸಕ್ಕರೆ ತೊಗೊಂಡನು. ಅಂದರೆ ಇದು ಮೋತಿಚೂರ್ ಲಡ್ಡುಗೆ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಇದ್ರೂ ಉಂಡೆ ಆಗ್ತಾವು. ನಾವು ಬೇರೆ ಯಾವ್ದಾರ ಒಂದು ಉಂಡಿಗೆ ಸ್ವಲ್ಪ ಸ್ವೀಟ್ ಕಡಿಮೆ ಆದ್ರೂ ನಡಿತೈತಿ. ರವಾ ಉಂಡಿಗೆ ಮತ್ತು ಮೋತಿಚೂರ್ ಲಡ್ಡುಕ್ಕೆ ಸೇಮ್ ಮೆಜರ್ಮೆಂಟೇ ಬೇಕು. ಅದಕ್ಕೋಸ್ಕರ ಈ ರೀತಿ 3 ಬಟ್ಲ ಅದಕ್ಕೆ ಸಕ್ಕರೆ ತೊಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು. ಜಾಮೂನಿಗೆ ಹೆಂಗೆ ನಾವು ಸಕ್ಕರೆ ಮುಳುಗೋ ಮಟ ನೀರು ಹಾಕ್ತವಲ್ಲ, ಆ ರೀತಿ ಈ ರೀತಿ ನೋಡ್ರಿಲ್ಲ, ಹಿಂಗೆ ಸಕ್ಕರೆ ಮುಳುಗೋ ಮಟ ನೀರು ಹಾಕಬೇಕು. ಹಾಕಿ ಭಾಳ ಜೋರೇನು ಉರಿ ಇಡೋಂಗಿಲ್ಲ, ಸ್ವಲ್ಪ ಸಣ್ಣ ಉರಿ ಒಳಗನ ಇದನ್ನು ಕುದಿಸ್ಬೇಕು. ಸಕ್ಕರೆ ಎಲ್ಲ ಸುತ್ತ ಕಡೆ ಹಿಂಗೆ ಒಂದು ದೊಡ್ಡ ಕಡಾಯಿನ ಇಟ್ಕೋಬೇಕು. ಇದಕ್ಕೆ ನೀವು ಸಣ್ಣದ ಬುಟ್ಟಿ ಒಳಗೋದು ಮಾಡಿದ್ರೆ ಚಲೋ ಆಗಂಗಿಲ್ಲ. ಒಂದು ಸ್ವಲ್ಪ ಕಾಳದು ಹಾಕಿ ಕುದಿಸೋದು ಇರ್ತೈತಿ. ಅದಕ್ಕೆ ದೊಡ್ಡ ಕಡಾಯಿನ ಜರ್ಮನಿ ಬುಟ್ಟಿಯರ ಅದನ್ನ ಇಟ್ಕೋಬೇಕು. ಇಲ್ಲಿ ನೋಡ್ರಿ, ನಾನು ಒಂದು ಸ್ವಲ್ಪ ಕೇಸರಿ ಹಾಕೀನಿ. ಅಂದರೆ ಮಕ್ಕಳು ಇಷ್ಟಪಡ್ತಾರೆ ಅನ್ನೋ ಸಂಬಂಧ ಕೇಸರಿ ಕಲರ್ ಹಾಕಿದನು. ಭಾಳ ಏನು ಕೇಸರಿ ಯೂಸ್ ಮಾಡಂಗಿಲ್ಲ. ಆಲ್ಮೋಸ್ಟ್ ಇಂಥ ಲಡ್ಡುಗಳಿಗೆ ಒಂದು ಸ್ವಲ್ಪ ಇವ ಚಂದ ಕಾಣ್ತಾವು, ಅದಕ್ಕೋಸ್ಕರ ಹಾಕಿದನು. ಅದು ಒಂದು ಕುದಿಬೇಕು. ಸಕ್ಕರೆ ಒಂದು ಕುದ್ದಿಂದ ಇಲ್ಲಿ ಈ ರೀತಿ ಕಾಳು ಇರ್ತಾವಲ್ಲ ಅವ್ನು ಹಾಕ್ಕೋಬೇಕು. ಅಂದ್ರೆ ಒಂದು ಕುದಿ ಅಂದರೆ ನಿಮ್ಗೆ ಗೊತ್ತಾಗ್ತೈತಿ. ನಾನು ಹೆಂಗೆಲ್ಲ ಸುತ್ತು ಕಡೆ ಬಾಯ್ಲ್ ಆಗಾಕತ್ತೈತಲ್ಲ, ಆವಾಗ ಹಾಕಿ ಒಂದು ಪಕ್ಕದ ಸಹಾಯದಿಂದ ಬುಟ್ಟಿ ಹಿಡ್ಕೊಂಡು ಕೈ ಒಟ್ಟ ಬಿಡಿದ್ಲೇ ಅದನ್ನು ಸ್ವಲ್ಪ ಕುದಿಸ್ಕೊಂತ ಹೋಗಬೇಕು. ಇಲ್ಲಿ ನೋಡ್ರಿ, ನಿಮಗೆ ಸುತ್ತ ಕಡೆ ಗೊತ್ತಾಗತೈತಿ, ಸ್ವಲ್ಪ ಬಿಳಿ ಆಗಿ ಬರತೈತಿ. ಅಂದ್ರೆ ಅದೆಲ್ಲ ಕುದ್ದು ಹಿಂಗೆ ಗುಳ್ಳಿ ಎಳಾಕತ್ತು ಅಂದ್ರೆ ಇದು ಉಂಡೆ ರೆಡಿ ಆಗೈತೆ ಅಂತ ಒಂದು ಸ್ವಲ್ಪ ಕೈಯಾಗ ಹಿಂಗೆ ನೋಡ್ರೂ ಅಂಟಂಟು ಆಗ್ತೈತಿ. ಭಾಳ ಈಸಿ ಐತಿ ಇದು ಉಂಡೆ, ಭಾಳ ಲಘುನೂ ಆಗ್ತೈತಿ. ನೋಡ್ರಿಲ್ಲ, ಈ ರೀತಿ ಒಂದು ಸ್ವಲ್ಪ ಎಲ್ಲ ನಾನು ಹಿಂಗೆ ಸುತ್ತು ಕಡೆ ಅದು ಕುದೀತಿರ್ತೈತಿ. ಸುತ್ತು ಕಡೆ ಒಂದು ಸ್ವಲ್ಪ ಬಿಳಿ ಅಂದ್ರೆ ಸಕ್ಕರೆ ಬಿರ್ಸ್ ಹಾಕ್ಕೊಂತ ಬರ್ತೈತಿ. ಅವಾಗ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಇಲ್ಲಿ ನೋಡ್ರಿ ಗೊತ್ತಾಗತೈತಿ. ಅದನ್ನ ಗ್ಯಾಸ್ ಆಫ್ ಮಾಡಿಬಿಟ್ರೆ ಅಂದ್ರೆ ನಿಮ್ಗೆ ಉಂಡೆ ಹದ ಬಂದಂಗನ ಒಂದು ಅರ್ಧ ತಾಸು ಬಿಡಬೇಕು. ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ಒಂದು ಸ್ವಲ್ಪ ತುಪ್ಪ ಹೆಚ್ಚಿಗೆ ಹಾಕಿದ್ರೆ ಚಲೋ ಆಗ್ತಾವೆ. ಆಮೇಲೆ ಏಲಕ್ಕಿ ಪುಡಿ, ನಾನೊಂದು ಸ್ವಲ್ಪ ಕೇಸರಿ ದಳ ಇದ್ದು ಅದನ್ನು ಒಂದು ಸ್ವಲ್ಪ ಹಾಕಿದನು, ಅಂದ್ರೆ ಚಲೋ ಆಗ್ತೈತಿ ಮತ್ತು ಚಂದ ಕಾಣ್ತೈತಿ ಅಂತ ಆಮೇಲೆ ಗೋಡಂಬಿ ಹಾಕಬೇಕು. ಇದಕ್ಕೆ ನಾವು ಕುಂಬಳ ಬೀಜ ಮತ್ತು ಕಲ್ಲಂಗಡಿ ಬೀಜನೂ ಹಾಕಿರೂ ಚಲೋ ಆಗ್ತೈತಿ. ನಾನೊಂದು ಸ್ವಲ್ಪ ಗೋಡಂಬಿ ಹಾಕಿ ಒಂದು ಅರ್ಧ ತಾಸು ಬಿಟ್ಟಿದ್ನಿ. ಒಂದು ಅರ್ಧ ತಾಸು ಬಿಟ್ಟರೆ ಕರೆಕ್ಟ್ ನಮಗೆ ಮೆಜರ್ಮೆಂಟ್ ಬರ್ತೈತಿ. ಆಮೇಲೆ ಈ ರೀತಿ ಸಣ್ಣ ಲಡ್ಡು ನಿಮಗೆ ಎಷ್ಟು ಸೈಜ್ ಬೇಕಲ್ಲ ಆ ಸೈಜ್ ಕಟ್ಕೊಂಡು ಮಕ್ಕಳಿಗೆ ಮತ್ತು ಈ ಹೆಂಗು ಪಂಚಮಿ ಸಮೀಪ ಬಂತು, ಆಲ್ಮೋಸ್ಟ್ ಎಲ್ಲರೂ ಉಂಡೆ ಕಟ್ತೀರಿ. ನಾನು ಈ ರೀತಿ ನಿಮಗೆ ಮಾಡಿ ತೋರಿಸಿದೆ ನೀವನ್ನ ಮೊದಲಿಗೆನ. ನೀವು ಈ ರೀತಿ ಮನೆಯಲ್ಲಿ ಉಂಡೆ ಮಾಡ್ಕೊರಿ, ಸೂಪರ್ ಆಗಿರ್ತೈತಿ, ಟೇಸ್ಟ್ ಆಗಿರ್ತೈತಿ ಮತ್ತು ರುಚಿನೂ ಆಗ್ತಾವೆ ಮತ್ತು ಮಕ್ಕಳಿಗೆ ಹೆಲ್ದಿಯಾಗಿ ಇರ್ತೈತಿ. ನೀವು ಕೇಸರಿ ಬೇಡ ಅನ್ನೋರು ನೀವು ಕೇಸರಿ ಸ್ಕಿಟ್ ಮಾಡಿ ಹಂಗೆ ಯೆಲ್ಲೋ ಕಲರ್ ಉಂಡೆ ಕಟ್ರಿ. ನಾನು ಒಂದು ಸ್ವಲ್ಪ ಆರೆಂಜ್ ಕಲರ್ ಅಂದ್ರೆ ಮಕ್ಕಳು ಇಷ್ಟಪಡ್ತಾವೆ ಅನ್ನೋ ಸಂಬಂಧ ಒಂದು ಸ್ವಲ್ಪ ಕೇಸರಿ ಕಲರ್ ಹಾಕಿದನು. ಅಷ್ಟಕ್ಕೇನು ಪರವಾಗಿಲ್ಲ, ನಡಿತೈತಿ. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಎಲ್ಲ ಉಂಡೆಗಳು ರೆಡಿ ಆಗಿದ್ದು ಅಂದ್ರೆ ತಿನ್ನಕ್ಕೆ ರುಚಿಯಾಗಿರ್ತೈತಿ, ಟೇಸ್ಟ್ ಆಗಿರ್ತೈತಿ. ಮತ್ತು ನನ್ನ ಈ ಉಂಡೆ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಮನೆಯಲ್ಲಿ ನೀವು ಕಟ್ಟಿದಾಗ ನಿಮಗೆ ಹೆಂಗೆ ಬಂತಂತೆ ನನಗೆ ಮೆಸೇಜ್ ಮೂಲಕ ತಿಳಿಸ್ರಿ. ನನ್ನೆಲ್ಲ ಪೂಜಾ ಅಡುಗೆ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತಾವ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸತ್ತೀರಿ. ಎಲ್ಲರೂ ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.